ಮೊನ್ನೆ ಚೆಕಪ್ ಮಾಡಿಸ್ಕೊಂಡು ಎಲ್ಲ ಆರೋಗ್ಯವಾಗದ ಏನ್ ತಲೆ ಕೆಡ್ಸೋಬೇಡ್ರಿ ಅಂತಂದು ಎಲ್ಲ ಖುಷಿಲಿಂದ ಇದೀವಿ ಸರ್ ನಾವು. ಅವ್ರ ಪೂರ್ತಕ್ಕೆ ಅವ್ರ ಅದಾರ, ನಮ್ಮ ಪೂರ್ತಕ್ಕೆ ನಾವು ಇದ್ ಬಿಡೋಣ. ನಮ್ಮ ಅಪ್ಪಾಜಿ ನಮ್ಮ ಮಾಮ ಹುಬ್ಳಿಲಿಂತ್ರ ಬರೋವಾಗ ಸರ್ ಟ್ರ್ಯಾಕ್ಟರ್ ತಗೊಂಡು ನಮ್ಮ ಅಪ್ಪಾಜಿಯವ್ರಿಗೆ ಗುದ್ದಾರ ಸರ್. ನಮ್ಮ ಅಪ್ಪಾಜಿಯವ್ರು ತಪ್ಪಿಸ್ಕೊಂಡು ಓಡಿಗ್ಯಾರ ಸರ್. ಆಮೇಲೆ ಅಲ್ಲಿ ನಮ್ಮ ಮಾಮ ಫೋನ್ ಹಚ್ಚಿಂದ ಹಾಸ್ಪಿಟ್ಲಿಗೆ ನಾವು ಹೋಗ್ಯಾನ ಸರ್. ಮಾನ್ಯ ಸರ್ ಇಡೀ ಅಂಗಳ ಓಡಾಡ್ಯಾವ ಸರ್, ಯಾರು ನನ್ ಕಾಪಾಡ್ತಾರ ಅಂತಂದು ಒಬ್ರು ಬಂದು ಹೆಲ್ಪ್ ಮಾಡ್ಲಿ ಸರ್. ಅಷ್ಟೇ ಇನ್ಸಿಡೆಂಟ್ ನಡೆದಿಂದ ಒಂದ್ ಫೋನ್ ಮಾಡಿ 108 ಫೋನ್ ಮಾಡಿ ಈ ತರ ಆಗೈತಿ ಬಂದ್ ತಗೊಂಡೋಗ್ರಿ ಅಂತಂದು ಒಂದ್ ಮಾತು ಅಷ್ಟು ಕನಿಕರ ಇಲ್ಲ ಸರ್. ಅಷ್ಟು ಪ್ರಮಾಣದಾಗ ಜಾತಿ ಐತಿ ಸರ್. ಇಲ್ಲೇ ನಮ್ಮ ಅಪ್ಪ ನನ್ಗೆ ತಂದೆ ಪ್ರೀತಿ ತೋರಿಸಿಲ್ಲ, ನಿನ್ ಕುಟಾಗಿದ್ರೆ ನನಗೆ ಸಿಗ್ತದೆ ಅಂತಂದು ಈ ಪ್ರಕಾರ ಇಷ್ಟು ಮಾತಿನ ಮಟ್ಟ ಹೇಳಿ ಬಂದ ಸರ್ ಅಕ್ಕಿ. ಅದನ್ನ ಪ್ರೂವ್ ಮಾಡಿದೆ ಸರ್. ಅವ್ನ ತಂದೆ ಪ್ರೀತಿ ತೋರಿಸಿಲ್ಲ ಅನ್ನೋದು ಪ್ರೂವ್ ಮಾಡಿದೆ ಸರ್. ಮೇ 2025 ಆದ ತಿಂಗಳೊಳಗೆ ಮದುವೆ ಆಗಿತ್ತು ಸರ್ ನಮ್ದು. ನಾವು ಅವ್ರ ಕಂಪ್ಲೇಂಟ್ ಮಾಡಿದ್ರಿ ಸರ್, ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರಿ ಸರ್. ಅವ್ರ ಮನೆಯೊಳಗೆ ಗೊತ್ತಿತ್ತು ಸರ್, ಅದು ಗೊತ್ತಿದ್ರು ನಮ್ಮ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಮಾಡಿದ್ರಿ ಸರ್. ಆ ಪ್ರಕಾರ ನಾವು ಬಂದು ನಾವು ಇಬ್ರು ಮ್ಯಾರೇಜ್ ಆಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಹೋದ್ವಿ ಸರ್. ಆಮೇಲೆ ನಾವು ಹಾವೇರಿ ಒಳಗಿದ್ದಾಗ ಸರ್ ಒಂದ್ಸತಿ ನಮ್ಮ ಅಕ್ಕಾರ ಮನ್ಯಾಗಿದ್ದಾಗ ಕೇಳ್ಯಾರ ಸರ್ ಅವ್ರು. ನಾವು ಮನ್ಯಾರ ಕಾಲೇಜಿಂದ ಬಂದೇವಿ, TC ಕೊಡ್ಬೇಕಂತಂದು ಕೇಳ್ಯಾರ ಸರ್. ಅವಾಗ ನಾನು ಇಲ್ಲಿ ನಮ್ಮ ಕಾಗ ಶಿವಳ್ಳಿ ಅವ್ರ ಮನೆಗೆ ಬಂದಿದ್ದೆ ಸರ್, ಶಿವಳ್ಳಿಯಾಗಿದ್ದೆ ಸರ್. ನನ್ಗೆ ಫೋನ್ ಮಾಡಿ ನಮ್ಮ ಅಕ್ಕ ಅಂದಿಂದ ಸರ್ ನಾನು ಇಲ್ಲಿ SP ಸರ್ ಕಡೆ ಬಂದು ಕಂಪ್ಲೇಂಟ್ ಮಾಡಿದೆ ಸರ್. ನಾವು ಹೋದಲ್ಲಿ ಬರತ್ತಾರ್ರಿ ಇವ್ರು ಅಂತಂದು. ಅವ್ರು ಏನ್ ಮಾಡಿದ್ರು, ಇಲ್ಲ ನೀವು ಧಾರವಾಡ ಗ್ರಾಮೀಣ ಕಂಪ್ಲೇಂಟ್ ಮಾಡ, ಅವ್ರು ವಿಚಾರಣೆ ಮಾಡ್ತಾರ ಅಂತಂದು ಹೇಳಿದ್ರು ಸರ್. ಆಮೇಲೆ ನಾವು ಅಲ್ಲಿ ಕಂಪ್ಲೇಂಟ್ ಮಾಡಿದ್ದ ಅವ್ರ ಠಾಣಾಧಿಕಾರಿಗಳು ಅವ್ರನ್ನ ಕರೆಸಿ ಕೇಳಿದಾಗ, ಇಲ್ಲ ನಾನು ಸತ್ತಾಳಂತ ಬಿಟ್ಬಿಟ್ಟೇವಿ, ನಾವು ಹೊರಗಡೆ ಅವ್ರ ಮಕಾನ ನೋಡಕ್ ಹೋಗಿಲ್ಲ ಅಂತಂದು ಹೇಳಿ ಬಂದಿದ್ರಿ ಸರ್. ಆಮೇಲೆ ಚೆನ್ನಣ್ಣವ್ರ ಸರ್ ಕರೆಸಿನು ಅವ್ರ ವಿಚಾರಣೆ ಮಾಡಿದಾಗ ಅದೇ ಪ್ರಕಾರನ ಹೇಳಿಕೆ ಕೊಟ್ಟಿದ್ರಿ ಸರ್ ಅವರು. ಆಮೇಲೆ ನಾವು ಮಾನ್ಯ ಚೆಕಪ್ಗೆ ಅಂತಂದು ಇವ್ರು SP ಸರ್ ಕಡೆ ಪರ್ಮಿಷನ್ ಕೇಳಿ ಹೋಗಿದ್ದೀವಿ ಸರ್ ನಾವು. ಕೇಳಿ ಆಮೇಲೆ ಹೋಗೋದು 8ನೇ ತಾರೀಕು ಹೋಗೋದು, 10ನೇ ತಾರೀಕು ಈ ತರ ಹೋಗಕ್ ಬರ್ತಿದ್ದೆ ಸರ್ ನಾನು. ಈ ಸತಿ ಸ್ವಲ್ಪ ಡಾಕ್ಯುಮೆಂಟ್ ಸಂಬಂಧ ಸ್ವಲ್ಪ ಜಾಸ್ತಿ ದಿನ 8ನೇ ತಾರೀಕಿಗೆ ಬಂದಿದ್ದೆ ಸರ್, ಜಾಸ್ತಿ ದಿನ ಉಳಿದೆ ಸರ್ ನನಗೆ. ಹಾಂ ಸರ್, ಒಂದೇ ದಿನ ಅಷ್ಟು ಫ್ಯಾಮಿಲಿ ಮ್ಯಾಗೂ ಅಟ್ಯಾಕ್ ಮಾಡ್ರಿ ಸರ್ ಅವ್ರು. ಒಂದು 5-6 ಜನನೇ ಇದ್ರು ಸರ್. ಅದು ನನ್ನ ಮ್ಯಾಗ ಅಟ್ಯಾಕ್ ಮಾಡಿದ್ರು ಸರ್. ಮನೆಯೊಳಗೂ ಭಾಳ ಮಂದಿ ಬಂದಾರ ಸರ್. ಕ್ಯಾಮ್ರಾ ಇಟ್ಟಿದ್ದೆ ಸರ್, ನನ್ನ ಕ್ಯಾಮ್ರಾನು ಇದು ಮಾಡ್ರಿ ಸರ್, ಮೆಮ್ರಿ ಎಲ್ಲ ತಗೊಂಡು ಹೋಗ್ಯಾರ ಸರ್. ಅದನ್ನು ಪ್ರಕಾಶ್ ಕೂಡ ಅವರು ಮುಸ್ಲಿಂ ಹುಡುಗಿನ ಲವ್ ಮಾಡಿದ್ದೆ ಸರ್. ಅವನು ಆ ಮುಸ್ಲಿಂ ಹುಡುಗಿನ ಲವ್ ಮಾಡಿ ಆ ಹುಡುಗಿ ಅವ್ನು ಬಿಟ್ಟು ಹೋಗಿದ್ದಕ್ಕೆ ಸರ್ ಎಣ್ಣೆ ಕುಡಿದು ಕೆಮ್ಸಿ ಒಳಗೆ ತಾನು ಲವ್ ಮಾಡಿ ಇದು ಮಾಡಿದ್ವಿ ಸರ್. ಅವಾಗ ಜಾತಿ ಇದ್ದಿದ್ದಿಲ್ಲ ಸರ್ ಅವಾಗ. ಈಗ ಒಮ್ಮೆ ನಾವು ಲವ್ ಮಾಡಿ ನಾನ ಬೇಕಂತಂದು ಬಂದಕ್ಕಿಂತ ನಮ್ಮಿಂತ್ರ ಕಸ್ಕೊಂಡು ಸರ್ ಅವ 7 ತಿಂಗಳು ಸರ್ ನಾನು ಇಂಟು ಪ್ರೆಗ್ನೆಂಟ್. ಮೊನ್ನೆ ಚೆಕಪ್ ಮಾಡಿಸ್ಕೊಂಡು ಎಲ್ಲ ಆರೋಗ್ಯವಾಗದ ಏನ್ ತಲೆ ಕೆಡ್ಸೋಬೇಡ್ರಿ ಅಂತಂದು ಎಲ್ಲ ಖುಷಿಲಿಂದ ಇದೀವಿ ಸರ್ ನಾವು. ಅವ್ರ ಪೂರ್ತಕ್ಕೆ ಅವ್ರ ಅದಾರ, ನಮ್ಮ ಪೂರ್ತಕ್ಕೆ ನಾವು ಇದ್ ಬಿಡೋಣ. ನಮ್ಮ ಅಪ್ಪಾಜಿ ಅವ್ರ ಮನೆ ಬಾಗಿಲಾಗ ಶಿವಕ್ಕೆ ಹೋಗ್ಬಾಡ್ಪ ನೀನು, ಅವ್ರಿಗೆ ಸಂಗಟ ಇರ್ತೈತಿ ಅಂತ ನಮ್ಮ ಅಪ್ಪಾಜಿ ಈ ತರ ಹೇಳಿ ಇಟ್ಕೊಂಡಿದ್ರು ಸರ್. ನಮ್ಮ ಅಪ್ಪಾಜಿ ನಮ್ಮ ಮಾಮ ಹುಬ್ಳಿಲಿಂತ್ರ ಬರೋವಾಗ ಸರ್ ಟ್ರ್ಯಾಕ್ಟರ್ ತಗೊಂಡು ನಮ್ಮ ಅಪ್ಪಾಜಿಯವ್ರಿಗೆ ಗುದ್ದಾರ ಸರ್. ನಮ್ಮ ಅಪ್ಪಾಜಿಯವ್ರು ತಪ್ಪಿಸ್ಕೊಂಡು ಓಡಿಗ್ಯಾರ ಸರ್. ಆಮೇಲೆ ಅಲ್ಲಿ ನಮ್ಮ ಮಾಮ ಫೋನ್ ಹಚ್ಚಿಂದ ಹಾಸ್ಪಿಟ್ಲಿಗೆ ನಾವು ಹೋಗ್ಯಾನ ಸರ್. ನಾನು ಹಿಡ್ಕೊಂಡು ಇದು ಮಾಡಕ್ ಬಂದೆ ಸರ್. ನಾನು ತಪ್ಪಿಸ್ಕೊಂಡು ಹೆಂಗೆ ಮಾಡಿ ಬಂದೆ ಸರ್. ನಾನು ಮಮ್ಮಿ ನಮ್ ನೋಡಕಂತಂದು ಊರಾಗ ಬರತ್ತಾರ ಸರ್. ಅಲ್ಲೇ ಕೊಡ್ಲಿಲ್ಲ ತಗೊಂಡು ನಮ್ಮ ಮಮ್ಮಿಗೆ ತಲೆಗೆ ಹೊಡೆದ್ ಸರ್. ನಾ ಅಲ್ಲೇ ಬಿಡ್ರಿ ಸರ್. ಒಂದು 5:30ರಿಂದ 6 ಗಂಟೆಗೆ ಆಗಿತ್ತು ಸರ್ ಇನ್ಸಿಡೆಂಟ್. 8:00 ನಮ್ಮ ಮಮ್ಮಿ ಸಿಕ್ಕಾರ. ಅಲ್ಲಿ ಮಟ್ಟ ಒಬ್ಬರು ಇಲ್ಲಿ ಹಿಂಗಾಗೈತೆ ಅಂತಂದು ಒಂದು ಕಡೆಯಿಂದ ಹೋಗಿಲ್ಲ ಸರ್. ನಾನು ಫೋನ್ ಹಚ್ಚಿ ಸರ್ ಹಿಂಗಾಗೈತೆ ಸರ್, ನನ್ನ ಅಟ್ಯಾಕ್ ಆಗೈತೆ ಅಂತಂದು 112 ನಾನು ಕರೆ ಮಾಡಿ ಹೇಳಿದಾಗ ಸರ್ ಅವಾಗ ಪೊಲೀಸರು ಬಂದಾರ ಸರ್. ಅಲ್ಲಿ ಮಟ್ಟ ಅಂದ್ರೆ ಎಲ್ಲ ಮುಗಿಸಿದ್ರು ಸರ್ ಅವ್ರು. ಮಾನ್ಯ ಸರ್ ಇಡೀ ಅಂಗಳ ಓಡಾಡ್ಯಾವ ಸರ್, ಯಾರು ನನ್ ಕಾಪಾಡ್ತಾರ ಅಂತಂದು ಒಬ್ರು ಬಂದು ಹೆಲ್ಪ್ ಮಾಡ್ಲಿ ಸರ್. ಅಷ್ಟೇ ಇನ್ಸಿಡೆಂಟ್ ನಡೆದಿಂದ ಒಂದ್ ಫೋನ್ ಮಾಡಿ 108 ಫೋನ್ ಮಾಡಿ ಈ ತರ ಆಗೈತಿ ಬಂದ್ ತಗೊಂಡೋಗ್ರಿ ಅಂತಂದು ಒಂದ್ ಮಾತು ಅಷ್ಟು ಕನಿಕರ ಇಲ್ಲ ಸರ್. ಅಷ್ಟು ಪ್ರಮಾಣದಾಗ ಜಾತಿ ಐತಿ ಸರ್. ಅವತ್ತ 21ನೇ ತಾರೀಕಿಗೆ ನೈಟ್ 9:00 ಇದಾದ ಸರ್. ನಮ್ಮ ಮಮ್ಮಿಯವ್ರಿಗೆ ಫುಲ್ ಸೀರಿಯಸ್ ಐತಿ ಸರ್, ಫುಲ್ ಸೀರಿಯಸ್ ಐತಿ ಸರ್. ನಮ್ಮ ತಂಗಿಯರ್ ಇಬ್ಬರಿಗೆ ಕೈ ತಲೆನೂ ನೋವಾಗಿದೆ ಸರ್. ನಮ್ಮ ಅಕ್ಕರಿಗೆ ಎದಿಗೆ ನೋವಾಗಿದೆ ಸರ್. ನಮ್ಮ ದೊಡ್ಡಪ್ಪರಿಗೆ ಕಿರಿ ಏನ್ ಆಗೈತೆ ಅನ್ನೋದು ಗೊತ್ತಾಗಲಾರ್ದಂಗೆ ಸರ್. ಅವುಗಳಲ್ಲಿ ಯಾವ ಜಾತಿ ಭೇದ ಇಲ್ಲ. ನಾನು ಅವ್ರ ಜೊತೆ ಇಲ್ಲೇ ನಮ್ಮ ಅಪ್ಪ ನನ್ಗೆ ತಂದೆ ಪ್ರೀತಿ ತೋರಿಸಿಲ್ಲ, ನಿನ್ ಕುಟಾಗಿದ್ರೆ ನನಗೆ ಸಿಗ್ತದೆ ಅಂತಂದು ಈ ಪ್ರಕಾರ ಇಷ್ಟು ಮಾತಿನ ಮಟ್ಟ ಹೇಳಿ ಬಂದ ಸರ್ ಅಕ್ಕಿ. ಅದನ್ನ ಪ್ರೂವ್ ಮಾಡಿದೆ ಸರ್. ಅವ್ನ ತಂದೆ ಪ್ರೀತಿ ತೋರಿಸಿಲ್ಲ ಅನ್ನೋದು ಪ್ರೂವ್ ಮಾಡಿದೆ ಸರ್. ಸರ್ ನಾವು 14ರಿಂದ 20 ಜನ ಮ್ಯಾಗ ಕಂಪ್ಲೇಂಟ್ ಮಾಡೀನಿ ಸರ್ ನಾನು. ಇವಾಗ 6 ಜನ ಅರೆಸ್ಟ್ ಮಾಡಿದ್ದಾರೆ ಸರ್. ಈಗ ಹುಡ್ಕಾತೀವಿ ನಾವು ಅಂತಂದು ಹೇಳಿದ್ದಾರೆ ಸರ್. ಇವತ್ತು ಮಾರ್ನಿಂಗ್ ಕಾನೂನು ಪ್ರಕಾರ ಕಠಿಣ ಶಿಕ್ಷೆ ಆಗ್ಬೇಕು ಸರ್. ಇಷ್ಟು ಕೇಳ್ಕೊಂಡ್ ಸರ್ ನಾನು.